ಭಾನುವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಸಂಚಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ನಮ್ಮ ವಿಕ್ರಮು ಅಲ್ಲಿ ರೂಮಿಂದ ಕೆಳಗೆ ಇಳಿದು ಬರ್ತಾ ಇರ್ತಾನೆ. ಅಲ್ಲಿ ವೇದ ಮನೆ ತುಂಬ ಓಡಾಡ್ತಾ ಇರ್ತಾಳೆ. ಅಲೋ ಎಕ್ಸ್ಕ್ಯೂಸ್ ಮೀ, ಏನು ಮನೆ ತುಂಬ ಓಡಾಡ್ತಿದೀಯಾ, ಯಾಕೆ ಸುಮ್ಮನೆ ಒಂದು ಹತ್ರ ಕುತ್ಕೊಳಕ್ಕಾಗಲ್ವಾ, ಏನೋ ನಿಂದು, ಏನೋ ಗೋಳು ನಿಂದು ಅಂತ ಕೇಳ್ತಾಳೆ. ಹೌದು, ಏನು ನಿನಗೇನು ಚೇರಿಗೆ ಗಮ್ಮಾಕಿ ಅಂಟಿಸ್ಬೇಕಾ, ಕಾಲು ಸರಿ ಇಲ್ಲ ತಾನೇ, ಮನೆ ಕೆಲಸ ಯಾರೋ ಮಾಡ್ತಾರೆ, ನಾನು ಸುಮ್ಮನೆ ಕುತ್ಕೊಂಡ್ರೆ ಅದಕ್ಕೋಸ್ಕರ ಕೆಲಸದವ್ರು ಇಲ್ವಾ, ಸರಿ ಹೊಟ್ಟೆಗಾದ್ರೂ ಏನಾದರೂ ಮಾಡಬೇಕಲ್ವಾ, ಅದಕ್ಕೋಸ್ಕರ ಬಾಲಮ್ಮನ ಇದಿರ್ತಾನೆ, ಅವ್ರಿಗೆ ಹೇಳಿ ಆಚೆಯಿಂದ ತರಿಸ್ಕೋ ಅಂತೇಳಂತಾನೆ ವಿಕ್ರಮು. ನಿನಗೆ ಬೇರೆ ಏನು ಕೆಲಸ ಇಲ್ವೇನು, ಹೋಗೋ ಆಚೆ, ಯಾಕೆ ನಾನು ಯಾಕೆ ಹೊರಗೆ ಹೋಗಬೇಕು, ನೀನು ಇದ್ದರೆ ಟಾರ್ಚರ್ ನನಗೆ, ನೀನು ಇಲ್ದಂಗಿದ್ರೆ ನಾನು ಆರಾಮಾಗಿರ್ತೀನಿ, ಸರಿ ಕಣೆ ಹೋಗ್ತೀನಿ, ಆದರೆ ನಾನು ಇಲ್ಲದೇ ಇರೋ ಟೈಮ್ ನೋಡ್ಕೊಂಡು ಮನೆ ತುಂಬ ಓಡಾಡೋಕ್ಕೆ ನಿನ್ನನ್ನು ಮಾತ್ರ ಬಿಡಲ್ಲ ನಾನು, ಬಾಲಮುನ್ನ ಬರೋ ಇಲ್ಲಿ ಅಂತೇಳಿ ಬಾಲಮುನ್ನ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ. ಅದೇ ತಕ್ಷಣ ಹೇಳೋಣ ಅಂತ ಹೋಗ್ತಾರೆ. ನೋಡ್ರೋ, ಇವಳು ಮನೆ ಕೆಲಸ ಮಾಡಬಾರ್ದು, ಮನೆ ತುಂಬ ಓಡಾಡಬಾರ್ದು, ನಾನು ಇಲ್ಲದೇ ಇರೋ ಟೈಮ್ ನೋಡಿಕೊಂಡು ಅಂತ ಹೇಳ್ರು, ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳ್ರು ಅಂತ ನಮ್ಮ ವೇದ ಅಂತಾಳೆ. ಹೊರಗಡೆ ಶತ್ರುಗಳು ಮೊದಲೇ ಜಾಸ್ತಿ ಇದ್ದಾರೆ, ಮೊದಲೇ ಇವಳು ಕಾಲು ಸರಿ ಇಲ್ಲ, ಅದಕ್ಕೆ ನಾನು ಇವಳು ಒಳ್ಳೇದಕ್ಕೆ ಹೇಳ್ತಿರೋದು ಅಂತ ಹೇಳ್ರು ಅಂತಾಳೆ. ಅಂತಾನೆ ನಮ್ಮ ವೇದ, ನನಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ರು, ನನಗೆ ಸಿಟ್ಟು ಬಂದರೆ ಅಷ್ಟು ಚೆನ್ನಾಗಿರೋ ಮೂಗಿಗೆ ಗುದ್ದಾಕ್ತೀನಿ ಅಂತ ಹೇಳ್ರು, ಇವ್ನು ಗುದ್ದೋವರೆಗೂ ನಾನು ಕಡಲೆ ಪುರಿ ತಿಂತಿದ್ದೀನಿ ಅಂತ ಹೇಳ್ರು. ಬಾಲಮ್ಮನ ಎದುರಿಗೆ ಇಟ್ಕೊಂಡು ಸುಮ್ಮನೆ ಕೋಳಿ ಕಿತ್ತಾಡೋದಂಗೆ ಕಿತ್ತಾಡ್ತಿರ್ತವೆ ನಮ್ಮ ವಿಕ್ರಮು ಮತ್ತು ನಮ್ಮ ವೇದ. ಇದ್ರ ಜೊತೆಗೆ ನಮ್ಮ ವಿಕ್ರಮ್ ಹೇಳ್ತಾನೆ, ನೋಡ್ರೋ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡ್ತಿದ್ದೀನಿ ನಿಮಗೆ, ನಿಮ್ಮ ಅದಕ್ಕೆ ಏನಾದರೂ ನಾವು ಹೊರಗೆ ಹೋದ್ಲು ಅಂತಂದರೆ ನಿಮಗೆ ಕಾಲು ಕಡ್ದಾಕ್ಬಿಡ್ತೀನಿ ನಿಮ್ಮಂದ. ಅಯ್ಯಪ್ಪ ಅಣ್ಣ, ಇಲ್ಲ ಕಣ, ಅವು ಅದಕ್ಕೆ ಎಲ್ಲೂ ಹೋಗ್ದಿರೋ ಥರ ನೋಡ್ಕೊತೀವಿ, ಅದಕ್ಕೆ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಗೇಟಿಗೆ ಬೀಗನೇ ಹಾಕ್ಬಿಡ್ತೀವಿ, ಹೌದಾ ಬನ್ರೋ ನಾಳೆ, ಅದಕ್ಕೆ ಕಾಫಿ ಟೀ ಅಂದ್ಕೊಂಡು ನಿಮಗಿದೆ ಅವಾಗ ಅಂತಾಳೆ ನಮ್ಮ ವೇದ. ಅಯ್ಯೋ ಹೋಗೋದಕ್ಕೆ ಬದುಕಿದ್ರೆ ಹೆಂಗೋ ಎಲ್ಲೋ ಕಾಫಿ ಟೀ ಕುಡ್ಕೊಂಡಿರ್ಬೋದು, ನಮ್ಮಣ್ಣ ನಿಮ್ಮನ್ನು ಹೊರಗೆ ಹೋಗ್ಬಿಟ್ರೆ ಕಾಲನೇ ಕಡಿತೀನಿ ಅಂತ ಹೇಳ್ತಿದ್ದೇನೆ ಅಂತ, ಅದು ಕಂಡ್ರು ನೀವು ಕಂಡ್ರ ನನ್ನ ತಮ್ಮ ಅಂದರೆ ಅಂತೇಳಂದು. ಇನ್ನೊಂದು ವಿಷಯ ಕಂಡ್ರು, ಅಲ್ಲಿಂದ ವೇದ ಹೋಗ್ತಾಳೆ. ಇನ್ನೊಂದು ವಿಷಯ ಕಂಡ್ರೆ, ರಾತ್ರಿ ನಡೆದಿದ್ದನ್ನ ಯಾರಿಗೂ ಹೇಳೋಕೆ ಹೋಗ್ಬೇಡ್ರಿ, ರಾತ್ರಿ ಏನು ನಡೀತು ಅಂತ ನಮಗೆ ಏನಣ್ಣ ಗೊತ್ತು, ಗಂಡ ಹೆಂಡತಿ ಮದುವೆ ಏನೇನು ನಡೀತೋ ನಮಗೆ ಹೆಂಗೆ ಗೊತ್ತು, ಜಾಸ್ತಿ ಬಿಲ್ಡಪ್ ಕೊಡ್ಬೇಡ್ರಿ, ರಾತ್ರಿ ಕುಡ್ದಿದ್ದನ್ನ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡ್ರಿ ಅಂತೇಳಿದ್ರೆ, ಅದಕ್ಕೆ ನಮ್ಮನ್ನ ನಾವು ಯಾರಿಗೂ ಹೇಳಿಲ್ಲ ಅಂದ್ರೂ ನೀವು ಬೆಳಗ್ಗೆ ನಡ್ಕೊಂಬಂದಿದ್ದು ಸೀನ್ ನೋಡಿ ಮನೆಯವ್ರಿಗೆಲ್ಲ ಆಗಲೇ ಗೊತ್ತಾಗಿರುತ್ತೆ ಅಂತೇಳಿ ಸುಮ್ಮನೆ ನಗ್ತಾನೆ. ಏನಂದ್ರಿ ಅಂತಾನೆ, ಏನಿಲ್ಲ ಅಣ್ಣ ಏನಿಲ್ಲ ಅಂತಾರೆ. ಸರಿ ಆಯಿತು, ನನಗೆ ಹೊರಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೋಗೋಕೆ ಹೊರಡ್ತಾನೆ. ಫೋನ್ ಹುಡ್ಕಾಡ್ತಾನೆ, ಫೋನ್ನ ಎಲ್ಲೋ ಬಿಟ್ಟು ಬಂದಿರ್ತಾನೆ. ವೇದ ತೊಗೊಂಬಂದು ವಿಕ್ರಮ್ ಕೈಲಿ ಕೊಡ್ತಾಳೆ. ಫೋನ್ ತೊಗೊಂಡು ವಿಕ್ರಮ್ ಹೊರಗೆ ಹೋಗ್ತಾನೆ. ಹುಷಾರಾಗಿ ನೋಡ್ಕೊಳ್ಳಿ ಇವಳನ್ನ, ಎಲ್ಲೂ ಓಡಾಡಕ್ಕೆ ಬಿಡಬೇಡಿ ಅಂದ್ಕೊಂಡು. ಸರಿ ಅಣ್ಣ ಆಯಿತು ಅಂತೇಳಂತಾರೆ. ಇದಕ್ಕೆ ಏನು ಕಮ್ಮಿ ಇಲ್ಲ ಕಣ್ರು ನಿಮ್ಮ ಅಣ್ಣ. ಬಾಲಮ್ಮನ ತುಂಬ ಬೋರ್ ಆಗ್ತಿದೆ ಕಣ್ರು, ಏನು ಮಾಡೋದು ಅಂತಾಳೆ ನಮ್ಮ ವೇದ. ಅದಕ್ಕೆ ಬೋರ್ ಆಗ್ತಿದೆ, ಅದಕ್ಕೆ ಒಂದು ನಿಮಿಷ ಇರಿ ಅಂತ ಬಾಲ ಹೋಗಿ ಸಕ್ಕರೆನ ಒಂದು ಇಡೀ ಸಕ್ಕರೆ ತಂದು ಕೈ ಕೊಟ್ಟೋದಕ್ಕೆ ಬೋರ್ ಆಗ್ತಿದೆ ಅಂತ ಹೇಳಂದ್ರಲ್ಲ, ತಗೊಳ್ರಿ ಇದನ್ನು ಎಷ್ಟಿದೆ ಅಂತ ಎಣಿಸ್ಕೊಡಿ ಅಂಥೇಳಿ ಅದನ್ನು ಕೈಗೆ ಹಾಕ್ತಾನೆ ಒಂದು ಇಡೀ ಸಕ್ಕರೆನ. ಮತ್ತು ಯಜಮಾನ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹೇಳಿದ್ರಲ್ಲ, ಆ ಡೈಲಾಗ್ ಹೊಡಿಬೇಡಿ, ಕರೆಕ್ಟಾಗಿ ಎಣ್ಸೆ ಹೇಳಬೇಕು, ಒಳ್ಳೆ ಕರ್ಮ ಕಂಡ್ರು ನಿಮ್ಮದು ಅಂತ ಹೇಳ್ಬಿಟ್ಟು ನಕ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಡ್ಡದಲ್ಲಿ ಶೆಟ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ವೀರ, ದಾಮೋದ್ರ ಮತ್ತು ನಮ್ಮ ವಿಕ್ರಮು. ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾವತ್ತೂ ಶೆಟ್ರು ನಮ್ಮನ್ನು ಈ ಥರ ವೆಯ್ಟೇ ಮಾಡಿಸಿರಲಿಲ್ಲ, ಎಲ್ಲ ನಿನ್ನಿಂದಾಗಿ ಇವರು ಇಷ್ಟೊಂದು ವೆಯ್ಟ್ ಮಾಡಿಸ್ತಿದ್ದಾರೆ ಅಂತ ವೀರ ಅಂತಾನೆ. ಚಾನ್ಸ್ ಸಿಕ್ತು ಅಂತ ಜಾಸ್ತಿ ಮಾತಾಡಬೇಡ, ಶೆಟ್ರು ಎಷ್ಟೊತ್ತಿಗೆ ಬಂದ್ರೂ ಮಣೆ ಹಾಕೋದು ಫಸ್ಟು ನನಗೇನೆ, ಯಾಕಂದರೆ ಈ ವಿಕ್ರಮ್ ಕದರ್ ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಅಂತೇಳಂತಾನೆ ನಮ್ಮ ವಿಕ್ರಮು. ಅಷ್ಟೊತ್ತಿಗೆ ಶೆಟ್ರು ಬರ್ತಾನೆ. ಏನು ವಿಕ್ರಮ್ ಹೆಂಗಿದೆಯಾ, ಮುಗಿತಾ ಎಲ್ಲ ಮದುವೆ ಅಡಾವುಡಿ, ಆಮೇಲೆ ಈ ಥಿಯೇಟ್ರಲ್ಲಿ ಮಾಡಿದ ಫೈಟು. ಅದಕ್ಕೆ ವಿಕ್ರಮು, ಈ ವಿಷಯ ನಿಮಗೆ, ನಾನು ಆಡ್ತಿರೋದು ಇಂಡೋರ್ ಗೇಮಲ್ಲ, ಔಟ್ಡೋರ್ ಗೇಮ್, ಯಾರ್ಯಾರು ಏನೇನು ಮಾಡ್ತಾರೆ, ಯಾರ್ಯಾರು ಎಲ್ಲಿಗೆ ಹೋಗ್ತಾರೆ, ಪ್ರತಿಯೊಂದು ಎಲ್ಲ ನನಗೆ ಗೊತ್ತಾಗುತ್ತೆ ಅಂತಾನೆ ಶೆಟ್ರು. ಈ ಕಡೆ ದಾಮೋದ್ರ, ಅದು ಒಂದು ಚಿಕ್ಕ ಡೀಲ್ ಅಷ್ಟೇ, ಸಣ್ಣ ಗಲಾಟೆ ಅಷ್ಟೇ ಅಂತಾನೆ. ಆ ಗಲಾಟೆ ಮಾಡಿಸಿದ್ದು ನೀನೇ ಅಂತೆ ದಾಮೋದ್ರ. ಅಲ್ಲೋ ಕಣೋ ದಾಮೋದ್ರ, ನೀನು ಕೊಟ್ಟಿರೋ ಡೀಲ್ನೇ ನಿನ್ನ ಮಗ ಟುಸ್ ಪಟಾಕಿ ಮಾಡಿದ್ರೆ ಅದರ ಅರ್ಥ ಏನು, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತ ತಾನೇ. ನಮ್ಮ ವಿಕ್ರಮ್ ಆ ಥರ ಎಲ್ಲ ಏನೂ ಇಲ್ಲ ಶೆಟ್ರೆ, ನೀವು ಅಪ್ಪ ಮಕ್ಕಳನ್ನ ನಾನು ಏನಂತ ಅಂದ್ಕೊಂಡಿದ್ದೀರಾ, ನೀವು ಹೇಳೋ ಡಿಸೈನ್ ಸ್ಟೋರಿನೆಲ್ಲ ಕೇಳ್ಕೊಂಡು ಸುಮ್ಮನಿರೋಕ್ಕೆ ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಎಷ್ಟು ದಿನ ಆಯಿತು ನೀನು ನನ್ನ ಹತ್ರ ಬರ್ದಿರ, ನನ್ನ ಹತ್ರ ಡೀಲ್ ತೊಗೊಂಡು ಎಷ್ಟು ದಿನ ಆಯಿತು, ನನ್ನ ಹತ್ರ ಟ್ರೈನ್ ಆಗಿರೋ ಹುಡುಗನ ನೀನು, ನನ್ನ ಗಾಡಿಯಲ್ಲಿ ಬೆಳೆದಿರೋ ಹುಡುಗನ ನೀನು. ಅದರಲ್ಲಿ ಯಾವ ಅನುಮಾನನೂ ಬೇಡ ಶೆಟ್ರೆ, ಲೈಫಲ್ಲಿ ಸ್ವಲ್ಪ ಏರುಪೇರಾಗಿದೆ ಅಷ್ಟೇ, ಅದನ್ನು ಸರಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು, ಆದರೆ ಇವಾಗ ಬಂದಿದ್ದೀನಲ್ಲ ಅಂತಾನೆ ನಮ್ಮ ವಿಕ್ಕಿ. ಅದಕ್ಕೆ ಈ ಫೀಲ್ಡಲ್ಲಿ ತುಂಬ ಟೈಮ್ ತಗೊಂಡ್ರೆ ತಲೆನೇ ತೆಗೆದುಬಿಡ್ತಾರೆ ವಿಕ್ರಮ್. ಈ ಥರ ಶೆಟ್ರಿಗೂ ನಮ್ಮ ವಿಕ್ರಮ್ಗೂ ವಾದ ವಿವಾದ ನಡೀತಾ ಇರುತ್ತೆ. ಶೆಟ್ರು ಬಂದಿದ್ದ ತಕ್ಷಣ ಹೆಂಗಿದೆಯಪ್ಪ ವಿಕ್ರಮ್ ಅಂತ ವಿಕ್ರಮ್ನ ಮಾತಾಡ್ಸೋದಕ್ಕೆ ಪಕ್ಕದಲ್ಲಿರೋ ನಮ್ಮ ವೀರ ಲೈಟಾಗಿ ಹುರ್ಕೊಂತಾ ಇರ್ತಾನೆ.
ಈ ಕಡೆ ನಮ್ಮ ಬಾಲ ವೇದ ಎಲ್ಲೂ ಹೋಗ್ದಿರೋ ಥರ ವೆಯ್ಟ್ ಮಾಡ್ತಾ ಇರ್ತಾನೆ, ಅಂದರೆ ಕಾವಲು ಕಾಯ್ತಾ ಇರ್ತಾನೆ. ವೇದ ಎಲ್ಲ ಹೋಗೋಕ್ಕೆ ಅಂತ ಬರ್ತಾಳೆ. ಬಾಲ ನಿನ್ನ ಹತ್ರ ನಾನೇನೋ ಕೇಳಬೇಕು, ಅದಕ್ಕೆ ಹೊರಗೆ ಹೋಗ್ತೀನಿ ಅಂತ ಮಾತ್ರ ಕೇಳಬೇಡಿ, ನಾನಂತೂ ಪರ್ಮಿಷನ್ ಕೊಡಲ್ಲ ಅಂತಾನೆ. ಅದೆಲ್ಲ ಕಣೋ, ನಾನು ವಿಕ್ರಮ್ ತಾಯಿ ಬಗ್ಗೆ ಕೇಳಬೇಕು, ನಿಧಾನ ಕೇಳಿಯತ್ತಿ, ಅದಕ್ಕೆ ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮಿಬ್ಬರನ್ನ ಕುಟ್ಟಿ ಪುಡಿ ಪುಡಿ ಮಾಡಿಬಿಡ್ತಾರೆ. ಅಯ್ಯೋ ಯಾಕೋ ನನಗೆ ಹೇಳು, ವಿಕ್ರಮ್ ತಾಯಿ ಎಲ್ಲಿದ್ದರು, ಯಾರವರು, ಎಲ್ಲಿಗೋದ್ರು, ಪ್ರತಿಯೊಂದನ್ನು ಅಂತ ಹೇಳು. ಅದು ಮುಗ್ದೋಗಿರೋ ಕತೆ ಅದಕ್ಕೆ ಆ ದಂತಕಥೆನೇ ಹಂತವಾಗಿ ನನಗೆ ಹೇಳು. ಅದಕ್ಕೆ ಅವತ್ತೇ ಹೇಳಿದ್ನಲ್ಲ, ಅವ್ರ ಮನೆ ಬಿಟ್ಟು ಹೋದಾಗ ನಾವು ಇರಲಿಲ್ಲ ಅದಕ್ಕೆ, ಆದರೂ ಒಬ್ಬೊಬ್ಬರು ಮಾತಿಂದ ಕೇಳಿರ್ತೀಯಲ್ಲ ಬಾಲ, ಪ್ಲೀಸ್ ಹೇಳು ಬಾಲ, ಅದಕ್ಕೆ ಇದು ನನ್ನ ಗಾಸಿಪ್ ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ಬಾಲ ಅಂತ ಹೇಳ್ತಾಳೆ. ವಿಷಯ ಚೆನ್ನಾಗಿದೆ, ಗಾಸಿಪ್ ಮಾಡು ಅಂತ ಹೇಳ್ತಿದ್ದೀರಾ. ಅದಕ್ಕೆ ನನಗೆ ಗೊತ್ತಿರೋದೇನು ಅಂದರೆ, ಅಮ್ಮ ತುಂಬ ಒಳ್ಳೆಯವರಂತೆ, ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿರ್ಲಿಲ್ವಂತೆ, ಎಲ್ಲರ ಜೊತೆನೂ ತುಂಬಾ ಪ್ರೀತಿಯಿಂದ ಇರೋರಂತೆ. ಮತ್ತು ಮನೆ ಬಿಟ್ಟು ಯಾಕೆ ಹೋದ್ರು, ಏನಿ ಐಡಿಯಾ ಬಾಲ ಅಂತಂದಿದ್ದಕ್ಕೆ ಬಾಲ, ಪಪ್ಪನ ಹತ್ರ ರೌಡಿಸಮ್ ಬಿಟ್ಬಿಡಿ, ಮಕ್ಕಳನ್ನೆಲ್ಲ ಚೆನ್ನಾಗಿ ಬಾಳ್ಸೋಣ, ಅವ್ರನ್ನೆಲ್ಲ ಚೆನ್ನಾಗಿ ಬೆಳೆಸೋಣ, ಅವರು ಹಿಂಗೆ ಆಗೋಗ್ಬಿಡ್ತಾರೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ. ಅದಕ್ಕೆ ಪಪ್ಪ ಒಪ್ಪಲಿಲ್ವಂತೆ. ಓಹ್, ಅದಕ್ಕೆ ಮನೆ ಬಿಟ್ಟು ಹೋದ್ರಾ ಅಂತೇಳಿ ವೇದ. ಅದು ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ. ಕೆಲವ್ರು ಹೇಳ್ತಾರೆ ಅವರೇ ಮನೆ ಬಿಟ್ಟು ಹೋದ್ರು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಪಪ್ಪನೇ ಮನೆಯಿಂದ ಆಚೆ ಹಾಕಿದ್ರು ಅಂತ. ಅದು ಕ್ಲಾರಿಟಿ ಇಲ್ಲ. ಆದರೆ ಅಮ್ಮ ಮನೆ ಬಿಟ್ಟು ಹೋದ್ಮೇಲೆ ವಿಕ್ರಮಣ್ಣ ಯಾರ ಜೊತೆನೂ ಮಾತಾಡಿರಲಿಲ್ಲಂತೆ, ಊಟನೂ ಮಾಡಿರಲಿಲ್ಲಂತೆ. ಅದಕ್ಕೆ ಅಣ್ಣ ಈಗಲೂ ಅವ್ರ ಅಮ್ಮನ ನೆನೆಸ್ಕೊಂಡು ಒಳ್ಳೆ ಸಣ್ಣ ಮಗು ಥರ ಅಳ್ತಾನೆ, ಬಟ್ ಅವನು ಯಾರಿಗೂ ತೋರಿಸ್ಕೊಳ್ಳಲ್ಲ. ಬಲ, ನನಗೊಂದು ಸಣ್ಣ ಡೌಟ್ ಕಣೋ, ಅಮ್ಮನ್ನ ನಮ್ಮ ಮಾವನೇ ಹೊರಗೆ ಓಡಿಸಿರ್ಬೇಕು ಅಂತ, ಅದನ್ನು ನೀವು ಅದಕ್ಕೆ ಅಮ್ಮನ ಹತ್ರನೇ ಕೇಳಬೇಕು, ಬಟ್ ಅವ್ರು ಯಾರು ಅಂತಲೇ ಗೊತ್ತಿಲ್ವೇ ಅಂತಾನೆ ಬಾಲ. ಅದಕ್ಕೆ ಮನಸ್ಸಲ್ಲಿನೇ ವೇದ, ಯಾರು ಅಂತಲೂ ಗೊತ್ತು, ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಗೊತ್ತು, ಒಂಚೂರು ಕ್ಲಾರಿಫಿಕೇಷನ್ ತೊಗೋಬೇಕಿತ್ತು ಅಷ್ಟೇ. ಆವಾಗ ಅದಕ್ಕೆ ಏನು ಫುಲ್ ಡೀಪಾಗಿ ಥಿಂಕ್ ಮಾಡ್ತಿದ್ದೀರಾ ಅಂತಾನೆ ಬಾಲ. ಅಯ್ಯೋ ಏನಿಲ್ಲ ಅಂತಾಳೆ. ಹಾಂ ಸರಿ ಆಯಿತು, ಹಂಗೆ ನಂದೊಂದು ರಿಕ್ವೆಸ್ಟು, ಏನು ಈ ವಿಚಾರನ ನಾನು ನಿಮ್ಗೆ ಹೇಳಿದೆ ಅಂತ ದಯವಿಟ್ಟು ಅವನ ಹತ್ರ ಹೇಳೋಕೆ ಹೋಗ್ಬೇಡಿ. ಅವನಿಗೇನಾದರೂ ಗೊತ್ತಾದರೆ ನಾನು ನಿಮಗೆ ಹೇಳಿದ್ದೀನಿ ಅಂತ ನನ್ನನ್ನು ಬಾಣಲಿಲಿ ಹಾಕೊಂಡು ಫ್ರೈ ಮಾಡಿಬಿಡ್ತಾನೆ. ಡೋಂಟ್ ವರಿ, ನಿನ್ನ ಸೀಕ್ರೆಟ್ ನನ್ನ ಹತ್ರ ಭದ್ರವಾಗಿರುತ್ತೆ, ನಾನೇನು ಹೇಳಲ್ಲ. ಸದ್ಯದಲ್ಲೇ ವಿಕ್ರಮ್ಗೆ ಪ್ರೀತಿ ಅನ್ನೋದು ಬರುತ್ತೆ ಅದಕ್ಕೆ, ಆದರೆ ಅಮ್ಮ ಬರಬೇಕಲ್ಲ, ಅಮ್ಮನೂ ಬರ್ತಾರೆ, ಯಾರು ಅಂತ ನನಗೂ ಗೊತ್ತು ಅಂತ ಒಣಗ್ತಿರ್ತಾಳೆ. ಏನು ಹೇಳ್ತಿದ್ದಾರೆ ಅದಕ್ಕೆ, ಏನಿಲ್ಲ ಸರಿ ಅದಕ್ಕೆ ಆಮೇಲೆ ಹುಡುಕಿವ್ರಂತೆ ತಲೆಗಟ್ಟಿದೆ ಅಂತ ಬಂಡೆ ಚಚ್ಕೊಳ್ಳೋ ಅಂತ ಇದನ್ನು ಮಾಡಬೇಡಿ ನೀವು ಸಾಹಸನ, ಈಗ ಸದ್ಯಕ್ಕೆ ನೀವು ನಡೀರಿ ಒಳಗೆ, ನೋಡೋಣ ನೀನು ಹೇಳಿರೋ ಮಾತನ್ನ ನಾನು ಹೆಂಗೆ ಪಾಲಿಸ್ತಿದ್ದೀನಿ ಅಂತ ವೇದನ ಒಳಗೆ ಕಳಿಸ್ಬಿಡ್ತಾನೆ. ಈ ಕಡೆ ಶೆಟ್ರು ತುಂಬ ದಿನ ರೌಡಿಸಮಲ್ಲಿ ಟೈಮ್ ತಗೊಂಡ್ರೆ ಬೀದಿ ನಾಯಿಗಳು ಬಲಿ ಹಾಕಕ್ಕೆ ಕಾಯ್ತಾ ಇರ್ತವೆ ವಿಕ್ರಮ್ ಅಂತ ಹೇಳ್ತಿರ್ತಾನೆ. ವಿಕ್ರಮ್ ಅದಕ್ಕೆ ಬಲಿ ಆಗೋಕ್ಕೆ ನಾನೇನು ನಾಯಿ ಅಲ್ಲ, ಬೀದಿ ನಾಯಿ ಅಲ್ಲ, ನಿಮ್ಮ ಗಡಿಲಿ ಬೆಳೆದಿರೋ ಹುಲಿ ನಾನು ಅಂತೇಳಿ ಅಂತಾನೆ. ಹುಲಿ ವೀಕ್ ಆದರೆ ಬೇಟೆ ಆಗೋಕ್ಕೆ ಹುಲಿನೇ ಬೇಕಾಗಿಲ್ಲ, ಗುಂಪು ಕಟ್ಟಿ ಬರೋವಂಥ ಗುಳ್ಳೆ ನರಿಗಳೇ ಸಾಕು. ಹಾಗೆಲ್ಲ ಏನೂ ಆಗಲ್ಲ ಶೆಟ್ರ, ಇವ್ನು ನನ್ನ ಮಗ, ಫೀಲ್ಡಲ್ಲಿ ಅವ್ನು ಕದರ್ನ ಉಳಿಸ್ಕೊಂತಾನೆ ಅಂತ ನಮ್ಮ ದಾಮೋದರ ಅಂತಾನೆ. ಅದಕ್ಕೆ ಶೆಟ್ರು ಎಂಥ ಮಾತಂತಾನೆ, ನಿನ್ನ ಮಗ ಆ ಹುಡುಗಿನ ಟಚ್ ಮಾಡೋದಕ್ಕೆ ಆ ಫೀಲ್ಡಲ್ಲಿ ನಿಮ್ಮ ವೀರನ ಎದೆಗೆ ಹೊಡೆದಿದ್ದಾನೆ, ಮಾರಿದ್ರೆ ನಿನ್ನ ತಲೆನೇ ತೆಗಿತಾನೆ, ನಾಚಿಕೆ ಆಗಲ್ವೇನೋ ನನ್ನ ಮಗ ಅಂತ ಹೇಳ್ಕೊಳಕ್ಕೆ. ಅದಕ್ಕೆ ವೀರ, ಶೆಟ್ರೆ ಹಂಗೆಲ್ಲ ಏನಿಲ್ಲ ಶೆಟ್ರೆ, ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಇನ್ನು ಮುಂದೆ ಹಂಗೆಲ್ಲ ಆಗಲ್ಲ, ನಾವೇ ಬಗೆಹರಿಸ್ಕೊಂತೀವಿ ಅಂತ ವೀರ ಅಂದದಕ್ಕೆ, ಹೆಂಗ್ಸನ್ನ ಒಳಗೆ ಬಿಟ್ಕೊಂಡ್ರೆ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೆ ಇರ್ತವೆ. ಸಮಯ ಕೈಜಾರಕ್ಕಿಂತ ಮುಂಚೆ ನಿನ್ನ ಮಗುಗೆ ಹೇಳು ದಾಮೋದ್ರ, ಕತ್ತಿನ ಬಿಗಿಯಾಗಿ ಹಿಡ್ಕೊಳಕ್ಕೆ, ಕೈಯಿಂದ ಕತ್ತಿ ಏನಾದ್ರು ಜಾರಿತ್ತು ಅಂದರೆ ಮಣ್ಣಾಗಂತೂ ಹೋಗ್ತೀಯ ನೀನು ಹಂಗಂತೇಳಿ ಶೆಟ್ರು ಅಲ್ಲಿಂದ ಹೊರಟೋಗ್ತಾನೆ. ದಾಮೋದರಂಗೆ ಸಿಟ್ಟು ಬಂದು, ಸಾಕ ನಿನ್ನಿಂದ ಆಗಿದ್ದು ಮರ್ಯಾದೆ, ಪಾಪ ನಮ್ಮ ಮಧ್ಯೆ ಎಲ್ಲ ನಡೀತಾ ಇರೋದು ಶೆಟ್ರಿಗೆ ಗೊತ್ತಾಗಿರಂಗೈತೆ, ಆದಷ್ಟು ಬೇಗ ಏನಾರು ಮಾಡಬೇಕು ಅಂತಾನೆ ನಮ್ಮ ವೀರ. ಈ ಕಡೆ ಒಂದು ಓಲೆ ತಂದಿರ್ತಾಳೆ ನಮ್ಮ ವೇದಾಗೆ ಅಂತ ಶಕುಂತಲಾ, ಅದನ್ನು ಹಿಡ್ಕೊಂಡು ನೋಡ್ತಾ ಕೂತಿರ್ತಾಳೆ. ವೈಶು, ಯಾರಿಗಮ್ಮ ಇದು ಇಷ್ಟು ಚೆನ್ನಾಗಿದೆ ಓಲೆ ಅಂತ ಕೇಳಿದಾಗ ಇದನ್ನು ವೇದಾಗೆ ಅಂತ ತಂದೆ. ಸೂಪರಾಗಿದೆ ಅಮ್ಮ, ಆದರೂ ಬರ್ತಾ ವೇದಾತ್ಗೆ ತುಂಬ ಅಟ್ಯಾಚ್ ಆಗ್ತಿದೆಯಾ, ಅದೇನೋ ಗೊತ್ತಿಲ್ಲ, ಅವಳನ್ನ ಫಸ್ಟ್ ನೋಡಿದಾಗಲೇ ಅವಳು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿನೇ ಅವಳು ಒಳ್ಳೆ ಗುಣಕ್ಕೆ ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದು. ಆದರೆ ಅದೇನೋ ಅಂತಾರಲ್ಲ, ನಾವು ಬಯಸೋದೇ ಒಂದು ಅದು ಆಗೋದೇ ಒಂದು, ಆ ಥರ ಆಗೋಯ್ತು, ಅವಳು ನನ್ನ ಮನೆಗೆ ಸೊಸೆ ಆಗಲಿಲ್ಲ. ಅಮ್ಮ ಮತ್ತೆ ಯಾಕೆ ಇವಾಗ ಅದೇ ಹಳೆ ಕತೆ ವೇದಾತ್ಗೆ ತರಬೇಕು ಅಂತ ಅಷ್ಟೊಂದು ಖುಷಿಯಿಂದ ಓಲೆ ತಂದಿದ್ದೀಯಾ, ಬಿಟ್ಬಿಡುವ ಹಿಂದಿಂದೆಲ್ಲ ಖುಷಿಯಾಗಿದೆಯಾ ತಾನೇ, ಸ್ಮೈಲ್ ಮಾಡು, ವೇದಾತ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಮ್ಮ, ಕೊಟ್ಬಿಡು ಅಂತಾಳೆ ವೈಶು. ಅದಕ್ಕೆ ಹಾಗಾದರೆ ವೇದಂಗೆ ಫೋನ್ ಮಾಡ್ತೀನಿ, ಇಲ್ಲಿಗೆ ಕರೆಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ತೆಗಿತಾಳೆ. ಫೋನ್ ಮಾಡೋಕ್ಕೆ ವೇದ ಫೋನ್ ಪಿಕ್ ಮಾಡ್ತಾಳೆ. ಹಲೋ ವೇದ, ಎಲ್ಲಿದ್ದೀಯಮ್ಮ? ಮನೇಲಿದ್ದೀನಮ್ಮ ಅಂತ. ಇಲ್ಲೇ ನಿಮ್ಮ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಬರ್ಬೋದಾ? ಯಾಕಮ್ಮ? ನಿನ್ನನ್ನು ನೋಡಬೇಕು ಅಂತ ಅನ್ನಿಸಿದೆ, ಹಾಗೆ ನಿನಗೇನೋ ಕೊಡಬೇಕು ನಾನು. ಅಮ್ಮ, ಅದು ಇವಾಗ ನಾನು ಬರೋ ಪರಿಸ್ಥಿತಿಲಿಲ್ಲ, ಒಂದು ಕೆಲಸ ಮಾಡಿ, ನೀವೇ ನಮ್ಮ ಮನೆಗೆ ಬಂದುಬಿಡಿ. ನಿಮ್ಮ ಮನೆಗಾ? ಹಾಂ, ಯಾಕೆ ಬರಲ್ವಾ? ಅಲ್ಲಿ ವೈಶು ಇರ್ತಾಳೆ, ನಮ್ಮ ಮನೆ ನೋಡಿದ್ದಾಳೆ, ನೀವು ಬನ್ನಿ. ವೈಶು ಕಾಲೇಜಿಗೆ ಹೋದ್ಲು ಕಣಮ್ಮ. ಹಂಗಂದ್ರೆ ಒಂದು ಕೆಲಸ ಮಾಡಿ, ನೀವು ಅಲ್ಲೇ ಇರಿ, ನಾನು ಕಾರ್ ಕಳಿಸ್ತೀನಿ, ಕಾರಲ್ಲಿ ಬನ್ನಿ ಅಂತಾಳೆ. ಅದಕ್ಕೆ ಇಲ್ಲ, ನಾನು ನಿಮ್ಮ ಮನೆಗೆ ಬರೋಲ್ಲ ಅಂತೇಳಿ ಶಕುಂತ. ಯಾಕೆ ಅಂತ ಕೇಳಿದ್ಕೆ ವೇದ, ರೌಡಿಗಳು ಇರೋ ಜಾಗದಲ್ಲಿ ನನಗೊಂಥರ ಉಸಿರು ಕಟ್ಟುತ್ತೆ.
ಸರಿ ಆಯಿತು, ನೀವು ಅಲ್ಲೇ ಇರಿ, ನಾನೇ ಬರ್ತೀನಿ ಅಂತಾಳೆ. ಬೇಜಾರೇನಿಲ್ಲ ತಾನೇ ಅಂತಾಳೆ ಶಕುಂತಲ. ಇಲ್ಲ. ಆಮೇಲೆ ಫೋನ್ ಇಟ್ಮೇಲೆ ಹಂಗೆ ಮನ್ಸಲ್ಲಿ ಅಂದ್ಕೊಂತಾಳೆ, ವಿಕ್ರಮ್ ಏನಾದರೂ ಇವರು ಈ ಶಕುಂತಲಮ್ಮಗೆ ಏನಾದರೂ ವಿಕ್ರಮೇ ನನ್ನ ಮಗ ಅಂತ ಗೊತ್ತಿದ್ರೆ ಖಂಡಿತ ಇವರು ನಾನು ಬರಲ್ಲ ಅಂತಿರಲಿಲ್ಲ. ಇರಲಿ, ಆದಷ್ಟು ಬೇಗ ಅಮ್ಮ ಮಗನ ಒಂದು ಮಾಡ್ತೀನಲ್ಲ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಮನಸಲ್ಲೇ ಅಂದ್ಕೊಂತಾಳೆ ನಮ್ಮ ವೇದ. ಈ ಕಡೆ ವಿಕ್ರಮ್ ಒಂದು ಮರದ ಕೆಳಗೆ ಕೂತ್ಕೊಂಡು ನೆನ್ಪು ಮಾಡ್ಕೊತಾ ಇರ್ತಾನೆ. ನಮ್ಮ ವೇದ ಹಿಂದೆ ಹೇಳಿದ್ದು, ನಿನಗೆ ಇದು ಸಿಕ್ಕಿರೋದು ಮರುಜನ್ಮ ವಿಕ್ರಮ್, ದಯವಿಟ್ಟು ಇನ್ಮೇಲೆ ಕತ್ತಿ ಹಿಡಿಬೇಡ, ರೌಡಿಸಮ್ ಮಾಡಿಬಿಡ, ದಯವಿಟ್ಟು ಬಿಟ್ಬಿಡು, ಲೈಫ್ ತುಂಬ ಚೆನ್ನಾಗಿದೆ ವಿಕ್ರಮ್, ಅದನ್ನು ಚೆನ್ನಾಗಿ ಅನುಭವಿಸ್ಬೇಕು, ಹಾಗೆ ಹಿಂಗೆ ಅಂತ ಪಾಪ ಹೇಳಿರ್ತಾಳಲ್ಲ, ಅದೆಲ್ಲ ನೆನ್ಪು ಮಾಡ್ಕೊತಾನೆ. ಶೆಟ್ರು ಮುಂದೆ ನಾನು ಎಷ್ಟು ಗಟ್ಟಿಯಾಗಿ ರೌಡಿಸಮ್ನ ನಾನು ಚೆನ್ನಾಗಿ ಮಾಡ್ತೀನಿ ಇನ್ನು ಮುಂದೆ ಅಂತ ಅಂದ್ರೂ ಈ ನಮ್ಮ ವೇದ ಹೇಳಿದ್ದನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಕತ್ತಿ ಹಿಡಿಯೋಕ್ಕೆ ನನಗೆ ಮನ್ಸು ಬರ್ತಿಲ್ವಲ್ಲಪ್ಪ ಅಂತ ಅಂದ್ಕೊಂತ ಯೋಚನೆ ಮಾಡ್ಕೊತ ಕೂತ್ಕೊಂತಾನೆ. ದಾಮೋದರ ಅಲ್ಲಿಗೆ ಬಂದು, ವಿಕ್ರಮ್ ಯೋಚನೆ ಮಾಡಿಬಿಡ, ನಡೆದಿರೋದನ್ನೆಲ್ಲ ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ಸುಮ್ಮನೆ ಅದೆಲ್ಲ ನೆನಪು ಮಾಡಿಕೊಂಡು ನಾವೇ ಹೊಡೆದಾಡೋದು ಬೇಡ, ಆದಷ್ಟು ಬೇಗ ನೀನು ಫೀಲ್ಡಿಗೆ ಎಂಟ್ರಿ ತೊಗೋಬೇಕು, ಇಷ್ಟೊಂದು ಅವಮಾನ ಮಾಡಿರೋ ಅದೇ ಶೆಟ್ರು ಮುಂದೆ ನೀನು ಎದೆ ತಟ್ಟಿ ನಿಲ್ಲಬೇಕು, ಮಾತಿಗೂ ನಮಗೆ ಇಷ್ಟೊಂದು ಅವಮಾನ ಮಾಡ್ತಿದ್ದಾರಲ್ವ, ಇದೇ ಶೆಟ್ರು ನಮಗೆ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಬೇಕು. ಇಷ್ಟೆಲ್ಲ ದಾಮೋದರ ಮಾತಾಡ್ತಿದ್ರು ವಿಕ್ರಮ್ ಸುಮ್ಮನೆ ಇರ್ತಾನೆ. ಅದಕ್ಕೆ ವೀರ, ಪಾಪ ನೀವೆಷ್ಟೇ ಪಂಪ್ ಹೊಡೋದ್ರೂ ಯಾಕೋ ಟೈರ್ ಮೇಲೆ ಬರ್ತಿಲ್ಲ, ಪಂಚರ್ ಆಗಿದೆಯಾ ಅಂತ ಅನ್ನಿಸ್ತಿದೆ ಅಂದ. ವಿಕ್ರಮ್, ನಾನು ಹೇಳ್ತಾ ಇರೋದು ಕೇಳಿಸ್ತಿದೆಯಾ ನಿನಗೆ ಅಂತಾನೆ ದಾಮೋದರ. ವಿಕ್ರಮ್, ಕೇಳಿಸ್ತಿದೆ ಪಾಪ, ಆದರೆ ನಾನು ಯಾಕೋ ಬೇರೆ ದಾರಿಯಲ್ಲಿ ಹೋಗ್ತಿದ್ದೀನೇನೋ ಅಂತ ಅನ್ನಿಸ್ತಿದೆ. ಅಂದರೆ ಅಷ್ಟು ಗೊತ್ತಾಗಲ್ವೇನು ಪಾಪ, ಬಾಸು ರೌಡಿಸಮ್ ಬಿಟ್ಟು ಸಂಸಾರಸ್ಥನಾಗ್ತೀನಿ ಅಂತ ಹೇಳ್ತಿದ್ದಾರೆ, ಹೌದೇನೋ, ನೀನು ಈ ಥರ ಮಾಡಿದ್ರೆ ನಮ್ಮ ಕತೆ ಏನು? ಅದಕ್ಕೆ ವೀರ, ಇನ್ನೇನು ಪಾಪ, ಕೊರಳಲ್ಲಿ ರುದ್ರಾಕ್ಷಿ, ಹಣೆಯಲ್ಲಿ ವಿಭೂತಿ, ಆಮೇಲೆ ಯಾವುದಾದ್ರೂ ಜಾಸ್ತಿ ಕಲೆಕ್ಷನ್ ಆಗೋ ದೇವಸ್ಥಾನದ ಮುಂದೆ ಭಿಕ್ಷೆ ಪಾತ್ರೆ ಇಟ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಅಮ್ಮ ತಾಯಿ. ಮಾರ್ಕೆಟಲ್ಲಿ ನಮಗೆ ಇಷ್ಟೊಂದು ಬೇಡಿಕೆ ಇದೆ ಅಂತಂದರೆ ಅದು ನಿನ್ನ ಹೆಸರು ಇರೋದಕ್ಕಷ್ಟೇ, ನೀನೇನಾದರೂ ಬದಲಾಗಿದೆ ಅಂತಂದರೆ ನಮ್ಮೆಲ್ಲರೂ ರಕ್ತ ಹರಿಬೇಕಾಗುತ್ತೆ ವಿಕ್ರಮ್. ಇನ್ನೊಂದು ವಿಷಯ ತಿಳ್ಕೊ, ಈ ರೌಡಿಸಮ್ ಅನ್ನೋದ್ರಲ್ಲಿ 2 ಗೇಟು, ಅದರಲ್ಲಿ ಎಕ್ಸಿಟ್ ಗೇಟ್ ಅನ್ನೋದು ಇರೋದೇ ಇಲ್ಲ, ಇರೋದು ಒಂದೇ ಗೇಟು, ಅದು ಎಂಟ್ರಿ ಗೇಟು. ಒಂದು ಸರಿ ನಾವು ಎಂಟ್ರಿ ಆದ್ವಿ ಅಂದರೆ ವಾಪಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಎಕ್ಸಿಟ್ ಗೇಟೇ ಇರಲ್ಲ. ಹಂಗೇನಾದರೂ ವಾಪಸ್ ಹೋಗಬೇಕು ಅಂತ ಹಿಂದೆ ತಿರುಗಿದ್ರೆ ಹೋಗೋದು ನಾವಲ್ಲ, ನಮ್ಮ ಹೆಣ. ಹೇಳ್ಕೊಳ್ಳೋ ವಿಕ್ರಮ್, ಈ ಫೀಲ್ಡಲ್ಲಿ ಇದ್ದೀವಿ ಅಂದರೆ ದಯವಿಟ್ಟು ಗಟ್ಟಿಯಾಗಿ ನಿಂತು ಎದುರಿಸ್ಬೇಕು, ನೀನೇನಾದರೂ ಅದನ್ನು ಬದಲಾಯಿಸ್ತೀನಿ ಅಂತ ಹೋದರೆ ಮುಂದೆ ಭಾರಿ ಪಶ್ಚಾತ್ತಾಪ ಪಡ್ತೀಯ. ದಾಮೋದರ ಇಷ್ಟೆಲ್ಲ ಹೇಳ್ತಾ ಇದ್ರು, ನಮ್ಮ ಹೀರೋ ವಿಕ್ರಮ್ ನನಗೇನು ಕೇಳಿಸೇ ಇಲ್ವೇನೋ ಅನ್ನೋ ಥರ ಎಲ್ಲ ಕೇಳಿಸ್ಕೊಂಡು ಸೈಲೆಂಟಾಗಿ ಅಲ್ಲಿಂದ ಎದ್ದೋಗ್ತಾನೆ. ನೋಡಬೇಕು ಏನು ಡಿಸೈಡ್ ಮಾಡ್ತಾನೆ ನಮ್ಮ ವಿಕ್ಕಿ ಅಂತ. ಇದಿಷ್ಟು ನೋಡಿ ಭಾನುವಾರ ಸಂಚಿಕೆ, ತುಂಬ ಚೆನ್ನಾಗಿದೆ ಸಂಚಿಕೆ, ನೋಡೋದನ್ನು ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.